राज्यातील वीज वितरण क्षेत्र कॉर्पोरेट कंपन्यांच्या हवाली करण्याचा प्रयत्न सुरू असल्याचा आरोप करत टाटा पॉवरच्या अर्जाला चिकोडी केपीटीसीएल संघटनेने तीव्र आक्षेप नोंदवला आहे. चिकोडी हेस्कॉम विभागीय कार्यालयासमोर हेस्कॉम अधिकारी, कर्मचारी आणि संघटनेच्या सदस्यांनी आंदोलन करत निषेध व्यक्त केला. तसेच खासगीकरणाच्या विरोधात शेतकऱ्यांनी जनतेमध्ये जनजागृती करण्याचा निर्णय घेण्यात आला. कर्नाटक राज्यातील हेस्कॉमसह इतर वीज वितरण कंपन्यांच्या कार्यक्षेत्रातील 19 जिल्ह्यांमध्ये वीज वितरण परवाना मिळवण्यासाठी मुंबई स्थित टाटा पॉवर कंपनी लिमिटेडने कर्नाटक विद्युत नियामक आयोगाकडे अर्ज केला आहे. या पार्श्वभूमीवर चिकोडी हेस्कॉम कार्यालयासमोर अधिकाऱ्यांनी, कर्मचाऱ्यांनी आणि संघटनेने सभा घेऊन निषेध नोंदवत आंदोलनाचा इशारा दिला. ಕುಲಕರ್ಣಿ ಸರ್ ಒಂದು ಮೇಲ್ ಬೆಳಿಗ್ಗೆ ಕರೆ ಕೊಟ್ಟಿದ್ರೆ ಅದಕ್ಕೆಲ್ಲ ನಾವು ಡಿವಿಷನ್ ಲೆವೆಲಲ್ಲಿ ಎಕ್ಸಿಕ್ಯೂಟಿವ್ ಮೇಡಮ್ ಅವರು ಎಲ್ಲ AWS ಆಮೇಲೆ ಎಲ್ಲ ವಿವಿಧ ಅಧಿಕಾರಿಗಳು ಕೂಡಿ ಒಂದು ಸಭೆಯನ್ನು ಮಾಡಿದ್ವಿ. ಮುಂದೆ ಬರ್ತಕ್ಕಂಥ ದಿನಗಳು ನಾವು ಹಂತವಾಗಿ ಪ್ರೈವೇಟೈಸೇಷನ್ನ ವಿರೋಧಿಸಬೇಕಾದ್ರೆ ಏನೇನು ಮಾಡಬೇಕು, ನಮ್ಮ ಲೈನ್ಮನ್ GP ಆಮೇಲೆ MR ಕಡೆಯಿಂದ ಯಾವ ಥರ ಕೆಳಗಡೆ ಫೀಲ್ಡ್ ಲೆವೆಲಲ್ಲಿ ರೂಪುರೇಷೆಗಳನ್ನ ಮಾಡಬೇಕಂತ ಇನ್ನೆಲ್ಲ ಸ್ವಲ್ಪ ಚರ್ಚೆ ಆಗಿದೆ. ಈಗ ಮೇಲಾಧಿಕಾರಿಗಳಿಂದ ಏನು ಆದೇಶ ಬರ್ತದೆ ಯೂನಿಯನ್ದಿಂದ ಆಗಲಿ ಅಸೋಸಿಯೇಷನ್ಗಳಿಂದ ಆಗಲಿ ಅದಕ್ಕೆಲ್ಲರೂ ವೇಟ್ ಮಾಡ್ತಾಯಿದ್ದೀವಿ. ಈಗ ಮುಖ್ಯವಾಗಿ ಹೇಳ್ಬೇಕಂದ್ರೆ ಯಾವುದೇ ವಸ್ತು ನಾವು ಕಳ್ಕೊಂಡ ಮೇಲೆ ಹತ್ರದ ವ್ಯಾಲ್ಯೂ ಗೊತ್ತಾಗ್ತದೆ. ಅದಕ್ಕೆ ಕಷ್ಟಪಟ್ಟು ಎಲ್ಲರೂ ಬೇರೆ ಬೇರೆ ಇದರಿಂದ ಬಂದು ನಾವಲ್ಲಿ ಕುಟುಂಬ ಥರ ಒಂದು ಇದರಲ್ಲಿ ಹೆಸ್ಕಾಮ್ದಲ್ಲಿ ಕೆಲಸ ಮಾಡ್ತಾಯಿದ್ದೀವಿ. ಎಷ್ಟೋ ಲೈನ್ಮನ್ಗಳು ಹೊಸದಾಗಿ ಸೇರಿದ್ದಾರೆ. ಒಂದು ಕನಸು ಕಂಡುಕೊಂಡು ನಾ ಈ ಹೆಸ್ಕಾಮಲ್ಲಿ ಕೆಲಸ ಮಾಡಿ ನಮ್ಮ ತಂದೆ ತಾಯಿಗಳನ್ನ ಸಾಕ್ತೀನಿ, ಮಕ್ಕಳಿಗೆ ಒಳ್ಳೆಯ ವಿದ್ಯಾಭ್ಯಾಸ ಕೊಡ್ತೀನಿ, ನಾನು ಒಳ್ಳೆಯ ಜೀವನವನ್ನು ಸಾಗಿಸ್ತೀನಿ ಅಂತ ಕನಸಿಟ್ಕೊಂಡೆಲ್ಲ ಬಂದಿದ್ದಾರೆ. ನೀವು ಕೆಲವರು ಅರ್ಧ ಸರ್ವಿಸ್ ಆಗಿರ್ಬೋದು, ಕೆಲವರು ರಿಟೈರ್ಮೆಂಟ್ ಹತ್ತಿರ ಇರ್ಬೋದು, ಕೆಲವರು ಈಗ ನೀವು ಈ ಹೆಸ್ಕಾಮ್ ಇಲಾಖೆಯಲ್ಲಿ ದಾಪಕಾಲಿ ಇಟ್ಟಿದ್ದೀರಿ. ಅದಕ್ಕೋಸ್ಕರ ಇಲ್ಲಿವರೆಗೆ ಇದ್ರ ಹಿಂದೆ ನಾವು ಏನೋ ಸ್ಟ್ರೈಕ್ಗಳು ಮಾಡ್ತಿದ್ವಿ. ಯಾವುದೋ ಒಂದು ಪ್ರಮೋಷನ್ಗೋಸ್ಕರ ಇರ್ಬೋದು, ಅಥವಾ ಯಾವುದೋ ಒಂದು ವರ್ಗಾವಣೆಗೋಸ್ಕರ ಇರ್ಬೋದು, ಅಥವಾ ನಮಗೆ ಮೆನ್ಸ್ ಬೇಕು, ಮೆಟೀರಿಯಲ್ ಬೇಕು ಅಂತ ಮಾಡ್ತಿದ್ವಿ. ಬಟ್ ಇವತ್ತೇನಿದೆ, ನಮ್ಮ ಅಸ್ತಿತ್ವದ ಪ್ರಶ್ನೆನೇ ಬಂದಿದೆ. ಈಗ ಎಲ್ಲ ಒಬ್ಬ ಲೈನ್ಮನ್ GP MR ಹಿಡ್ಕೊಂಡು ನಮ್ಮ ಟೋಟಲ್ ಇಡೀ ಕ್ಯಾಪಿಟಲ್ ಆ್ಯಂಡ್ ಆಲ್ ಹೆಸ್ಕಾಮ್ಗಳಿಗೆ ಏನು ನಾವೆಲ್ಲ ಒಂದು ನೌಕರರು ಅಧಿಕಾರಿಗಳಿದ್ದೇವೆಲ್ಲ ಅವ್ರ ಭವಿಷ್ಯದ ಪ್ರಶ್ನೆ ಇದೆ. ಈಗ ಅದಕ್ಕೋಸ್ಕರ ದಯವಿಟ್ಟು ಇಲ್ಲಿವರೆಗೆಲ್ಲ ಮಾತಾಡಿದ್ದಾರೆ. ಅದಕ್ಕೆಲ್ಲರೂ ನಾವು ತನು ಮನ ಧನದಿಂದ ಇದರಲ್ಲಿ ಭಾಳ ನಾವು ಪ್ರಾಮುಖ್ಯತೆ ಕೊಟ್ಟು ಎಷ್ಟು ನಾವು ಹೆಸ್ಕಾಮ್ ಕೆಲಸಗಳನ್ನ ಈಗ ಚಾಚಿತ ಮಾಡ್ತಾ ಇದ್ದಲ್ಲ, ಅದು ಅಷ್ಟೇ ಇಂಪಾರ್ಟೆಂಟ್. ನಾವು ಇದನ್ನು 20 ದಿನಗಳಲ್ಲಿ ಭಾಳ ಕಡಿಮೆ ಇದೆ ಟೈಮ್ ನಮ್ಗೆ. ಇವಾಗ ಅಷ್ಟರೊಳಗಡೆ ನಾವು ಎಲ್ಲ ನಮ್ಮ ರೈತರಿಗೆ ಆಗ್ಬೋದು, ಆಮೇಲೆ ಈಗ ಒಂದು ನಮ್ಮ ಗೃಹ ಜ್ಯೋತಿ ಏನು ಸಬ್ಸಿಡಿ ಪಡಿತಾ ಇದ್ದಾರೆ ಫಲಾನುಭವಿಗಳು ಅವರಿಗಾಗ್ಬೋದು, ಆಮೇಲೆ ಮುಂದೆ ಬರ್ತಕ್ಕಂಥ ದಿನಗಳಲ್ಲಿ ನಾವು ವಿದ್ಯಾರ್ಥಿಗಳಿಗೆ ಮೇಲಾಗಿ ಯುವ ಜನತೆಗೆ ನಮ್ಮ ಡಿಪಾರ್ಟ್ಮೆಂಟ್ಲಿ ಕೆಲಸ ಸಿಗಬೇಕಾದ್ರೆ ಪ್ರೈವೇಟೈಸೇಷನ್ ಆದರೆ ಮೀಸಲಾತಿ ಹೊರಟೋಗ್ತದೆ. ಇವಾಗ ಎಲ್ಲರೂ ತಮ್ಮ ಒಂದು ಮೀಸಲಾತಿ ಪ್ರಕಾರ ನಾವೆಲ್ಲ ಕೆಲಸ ಪಡ್ಕೊಂಡಿದ್ದಾರೆ. ಇಲ್ಲಿ ಆ ಮುಂದೆ ಯಾರಿಗೂ ನಾವು ಪ್ರೈವೇಟೈಸೇಷನ್ ಆದಾಗ ಯಾರಿಗೂ ಸಿಗಲ್ಲ. ಏನಾಗಿದೆ ಅಂದರೆ ಈಗ ಇದು ಒಂದು 4 ಕರ್ನಾಟಕ ಇದ್ರೊಳಗೆ ನಮ್ಮ ಹೆಸ್ಕಾಮ್ನಲ್ಲೇ ಒಂದು 4 ಜಿಲ್ಲೆಗಳ್ದಾಗ ಸೆಲೆಕ್ಟ್ ಮಾಡಿದ್ದಾರೆ ಪ್ರೈವೇಟೈಸೇಷನ್. ಟಾಟಾ ಪವರ್ದವರು ಪ್ರೈವೇಟೈಸೇಷನ್ ಅಂದರೆ ತೊಗೋಬೇಕಂತೇಳಿ. ಅದಕ್ಕೆ ನಾವು ಎಲ್ಲರೂ ಅಬ್ಜೆಕ್ಷನ್ ಮಾಡಿ ಈಗ ನಿರ್ಧಾರ ಕೈಗೊಂಡಾರೆ. ನಿರ್ಧಾರ ಇನ್ನೂ ಏನು ಕೈಗೊಂಡಿಲ್ಲ. ಅಪ್ಲಿಕೇಶನ್ ಹಾಕಿದ್ದಾರೆ ಅವರು ತೊಗೋಬೇಕಂತ. ನಿರ್ಧಾರ ಕೈಗೊಳ್ಳಬೇಕಾಗಿದೆ. ಇನ್ನೂ ಅಪ್ಲಿಕೇಶನ್ ಹಾಕಿದ್ದಾರೆ, ಇನ್ನೂ ನಿರ್ಧಾರ ಏನೂ ತಗೊಂಡಿಲ್ಲ. ಅದು ನಾಳೆ ಅದು ಪ್ರೈವೇಟೈಸೇಷನ್ ಆದರೆ ಬಹಳಷ್ಟು ಸಿಬ್ಬಂದಿಗಳು ಗ್ರಾಹಕರಿಗೆ ಆಗ್ಬೋದು, ಸಿಬ್ಬಂದಿಗಳಿಗೆ ಆಗ್ಬೋದು, ಎಲ್ಲರಿಗೂ ತೊಂದರೆ ಆಗುತ್ತೆ. ಯಾವ ಜಿಲ್ಲೆಗಳಲ್ಲಿ ಸೆಲೆಕ್ಟ್ ಮಾಡೋದು? ಬೆಳಗಾವಿ ಜಿಲ್ಲೆ ಒಂದು ಸೆಲೆಕ್ಟ್ ಮಾಡಿದ್ದಾರೆ, ಧಾರವಾಡ, ಆಮೇಲೆ ಒಂದು ಉತ್ತರ ಕರ್ನಾಟಕ. ಅದು ಟಾಟಾ ಕಂಪನಿಗೆ. ಟಾಟಾ ಕಂಪನಿ ನಾವು ಅಷ್ಟೇ ಇಲ್ಲಿ ಮಾಡ್ತಾ ಇಲ್ಲ ಸರ್. ಇದು ಒಂದು ನಮ್ಮ या आंदोलनात सचिन मगदूम, AYM संभाजी, NT पाटील, DM मुल्ला, पंडित कांबळे यांच्यासह हेस्कॉमचे अधिकारी, कर्मचारी आणि संघटनेचे पदाधिकारी व सदस्य मोठ्या संख्येने उपस्थित होते. उदय होसमनी, KMM मराठी, चिकोडी. जले दीप अंगना में होगी रोशन दुनिया, पलकों तले छा जाए चांद तारों का साया, रंगोली में खिले रंग खुशियों के भी तराने, तन मन झिलमिल जाए हर पल होंगे सुहाने, ये अटूट बंधन खिले हर आशियाना, रंग वस्त्रों का खजाना, मन भाए आराधना. आराधना मारुति गली बेलगाम. मन भाए आराधना.